कणबर्गी गावातील स्कीम क्रमांक 61 मधील शेतकऱ्यांनी बेळगाव नगर विकास प्राधिकरणाच्या अधिकाऱ्यांना भेटून मागणी केली की गेल्या 20 वर्षांपासून सुरू असलेली योजना पूर्ण करावी आणि शेतकऱ्यांना योग्य भरपाई द्यावी, अन्यथा ही योजना रद्द करून आमची जमीन आम्हाला परत द्यावी। 2007 पासून सुरू असलेली ही विकास योजना कुर्मगतीने पुढे जात आहे। 15 दिवस काम सुरू होते आणि नंतर पुन्हा थांबते। गेले 20 वर्ष हेच चालू आहे। यावेळी शेतकरी महेश शिगेहळी म्हणाले की अधिकारी सांगत आहेत की टेंडर अंतिम झालेले नाही, मग टेंडर मंजूर का होत नाही, यात काही टक्केवारीचा व्यवहार आहे का, असे अनेक प्रश्न उपस्थित होत आहेत। ಡಿಲೇ ಮಾಡ್ತಾರೆ, ನಮ್ಮದು ಮೈನರ್ ಮಿಸ್ಟೇಕ್ ಐತೆ, ಅವ್ರದ್ದು ಮೇಜರ್ ಮಿಸ್ಟೇಕ್। ಇಷ್ಟು ವರ್ಷ ಡಿಲೇ ಮಾಡ್ತಾರೆ, ಇದು ನಮಗೆ ಇಲ್ಲತ್ತು ನೀವು ಮಾಡಬೇಡ್ರಿ ಅಲ್ರಿ। ನೀವು ಇಲ್ಲಿ ಸ್ಟಾಫಿಗೆ ಪಗಾರ ಕೊಡೋದ ಇವು ಅಡ್ಜಸ್ಟ್ಮೆಂಟ್ ಮ್ಯಾಗಿಂದ ಗೌರ್ಮೆಂಟ್ ನಿಮ್ಗೆ ಫಂಡ್ ಕೊಡಂಗಿಲ್ಲ। ಕೆಲವೊಂದು ಆಫೀಸರ್ಗೆ ಅಷ್ಟೇ ಗೌರ್ಮೆಂಟ್ ಡೈರೆಕ್ಟ್ ಫಂಡ್ ಪಗಾರ ಕೊಡ್ತೈತಿ, ಉಳ್ಕಿದ್ದೆಲ್ಲ ನೀವೇ ಇದ್ರಾಗಿ ಕೊಡ್ಬೇಕು। ಮತ್ತು ನೀವೇ ಇದು ಮಾಡ್ಲಿಕ್ಕೆ ಅರ್ಥೇನ? ನಮಗೆ ಒಂದೇನು ಡೌಟ್ ಬರೋದೈತಿ, ಟೆಂಡರ್ ಪಾಸ್ ಆಗಿ ಫೈನಲ್ ಆಗಿ ಇಷ್ಟು ಟೆಂಡರ್ ಆತಂತೂ ಹೇಳ್ರಿ, ಕ್ಯಾಬಿನೆಟ್ನಾಗ ಪಾಸ್ ಆಗೈತಿ ಅಂತ ಹೇಳಿದಿರಿ, ಮತ್ತು ಈಗ ಯಾಕೆ ರಿಜೆಕ್ಟ್ ಆಗ್ತೈತಿ? ಏನು ಸಮವಾಟ್ರ ಟೆಂಡರ್ ಮಾಡಕ್ಕೆ ಯಾರು ಬರುವಾರು ಅಂತ ಹೇಳ್ತಾರೆ, ಟೆಂಡರ್ ತಗೊಳಕ್ಕೆ ಯಾರು ಬರ್ತಾ ಇಲ್ಲ ಅಂತ ಹೇಳ್ರಿ। ಈಗ ಮಾತಾಡಿದ್ರೆ ಕೇಳಿಲ್ಲ, ಈಗ ಟೆಂಡರ್ ಯಾರು ಬರುವಾರು ಅಂತ ಹೇಳ್ತಾರೆ ಅವರು। ಏನು ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲ, ಈಗ 60% ಅಂತ ಬಂದೈತಲ್ಲ, ಹಂಗೇನ್ರಿ ಇದ್ರೆ ಸರ್, ಈಗ ನಾವು ಕಣಬರ್ಗಿ ಗ್ರಾಮದ ಸ್ಕೀಮ್ ನಂಬರ್ 61 ರೈತರೆಲ್ಲ ಬಂದೇವ್ರಿ ನಾವು। ಯಾಕಂದ್ರೆ 2007ರಾಗ ನಾವು ಏನು ಕನ್ಸಲ್ಟ್ ಕೊಟ್ಟಿದ್ದೀವಿ, ಇಲ್ಲಿವರೆಗೆ ಅವರು ಕೆಲಸ ಮಾಡ್ತಾರೆ ಅಂತೇಳಿ ಒಂದು 15 ದಿನ ಕೆಲಸ ಚಾಲು ಮಾಡ್ತಾರೆ, ಬಂದ್ ಮಾಡ್ತಾರೆ, 1 ತಿಂಗಳು ಚಾಲು ಮಾಡ್ತಾರೋ ಬಂದ್ ಮಾಡ್ತಾರೆ। ಈ ರೀತಿ ಇವ್ರು ನಮಗೆ ಈಗ ಒಂದು 20 ವರ್ಷದಿಂದ ಮಾಡ್ಕೊಂಡು ಬಂದಾರ। ಈಗ ಲಾಸ್ಟಕ್ಕೆ ಏನು ಬಂದಿಪ್ಪ ಅಂತ ಹಂತಕ್ಕೆ ಈಗ ಇದನ್ನು ತರಿ ನಕಾಶೆ ತರಿ ಹೇಳ್ತಾರೆ, ಇಲ್ಲಿ ಬರೀಲಿ ಸರ್ ತರಿಲಿ। ಈಗ ನಕಾಶೆ ಏನಾಗೈತಪ್ಪ ಅಂತಂದ್ರೆ, ಇವರೆಲ್ಲ ಈಗ ಎಲ್ಲ ಆಗೈತಿ, ಟೆಂಡರ್ ಆಗೈತಿ ಅಂತ ಹೇಳ್ತಾರೆ, ಕೆಲಸ ಚಾಲೂ ಮಾಡಿದಾರೆ ಅಂತ ಹೇಳ್ತಾರೆ, ಕೆಲಸ ಚಾಲೂನು ಮಾಡಿದ್ರೆ ಇದ್ರಾಗ ಗ್ರೀನ್ ಬೆಲ್ಟ್ ಅಂತೇಳಿ ತೋರ್ಸಾಕತ್ತಾರೆ, ಗ್ರೀನ್ ಬೆಲ್ಟ್ ಅಂತೇಳಿ ತೋರ್ಸಾಕತ್ತಾರೆ। ಈ ಗ್ರೀನ್ ಬೆಲ್ಟ್ದಾಗ ಪೋಡಿ ಮಾಡ್ಕೊಂಡಿಲ್ಲ ಅಂತ ಅನ್ನುವಂಥದ್ದು ಇವ್ರ ಮಾಹಿತಿ ಇತ್ತೋ ಇಲ್ಲೋ? ಇದಕ್ಕಿಂತ ಪೂರ್ವವಾಗಿ ಇವ್ರ ಮಾಹಿತಿ ಇದ್ರೆ ಇವ್ರು ಯಾಕೆ ಮಾಹಿತಿ ಕೊಡಲಿಲ್ಲ ಇವ್ರಿಗೆ? ಇವ್ರು ಮಾಹಿತಿ ಕೊಡಬೇಕಿಲ್ರಿ ರೈತರಿಗೆಲ್ಲ? ಈಗೇನು ಹೇಳ್ತಾರೆ, ಎಲ್ಲ ಹಂತ ಮುಗಿಯುವ ಹಂತದಾಗ ನೀವು ಎಲ್ಲ ಪೋಡಿ ಮಾಡ್ಕೊಂಡಿಲ್ಲ, ಅದ್ರ ಸಲುವಾಗಿ 5 ಮಂದಿ ಇದಾರೆ ನಿಮ್ಮ ಮನ್ಯಾಗ, ಅದ್ರಾಗ ಒಬ್ರು ಕೋರ್ಟ್ ಹೋಗಿದಾರು, 4 ಮಂದಿದ ಬರ್ತೈತಿ, ಒಬ್ಬನ್ ಬರೋದಿಲ್ಲ, ಆಗ ಒಬ್ಬನ ಸಲುವಾಗಿ ನಿಂತೈತಿ ಅಂತೇಳಿ ಇದನ್ನೆಲ್ಲ ಗ್ರೀನ್ ಬೆಲ್ಟ್ ತೋರ್ಸಾಕತ್ತಾರೆ। ಅಂದ್ರೆ ಇವ್ರ ತಪ್ಪಾಯ್ತು ಏನೋ ನಮ್ಮ ತಪ್ಪಾಯ್ತು, ರೈತರ ತಪ್ಪಾಯ್ತು? ಯಾಕ ರೈತರ ತಪ್ಪು ಯಾಕೆ ಇಲ್ಲಪ್ಪ ಅಂತಂದ್ರೆ, ಇವ್ರು ನಮಗೆ ಈಗ 19ರಾಗ ನಾವು ಕನ್ಸಲ್ಟ್ ಕೊಟ್ಟಾಗಿಂದ ಹಿಡ್ಕೊಂಡ ಇಲ್ಲಿವರೆಗೆ ನಮಗೆ ನೋಟಿಸ್ ಕೊಡ್ಬೇಕಾಯ್ತು ಅವ್ರು ಏನಂತೇಳಿ, ನೀವು ಪೋಡಿ ಮಾಡ್ಕೊರಿಪ್ಪ, ಪೋಡಿ ಮಾಡ್ಕೊಂಡ ಬರ್ರಿ ಅಂತ ಹೇಳ್ಬೇಕಾಯ್ತು। ಅವ್ರು ಅಲ್ಲಿಂದ ಹೇಳಿಲ್ಲ, ಕೆಲಸ ಮಾಡ್ತೇವೆ ಅನ್ಕೋತ ಬಂದ ಕೆಲಸ ಈಗ ದಿಕ್ ತಪ್ಸಾಕತ್ತಾರ ನಮಗೆ। 20 वर्षे झाली पण योजना पूर्ण होत नाही। आधी सांगण्यात आले होते की टेंडर मंजूर झाले आहे, मग आता ते रद्द का झाले, असा संतप्त प्रश्न शेतकऱ्यांनी अधिकाऱ्यांना विचारला। विनोद कोलकार, KMM मराठी, बेळगाव।